ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿದ ಮೇಲೆ ಈಗ ಖಾತೆ ಹಂಚಿಕೆ ಕಗ್ಗಂಟು ಶುರುವಾಗಿದೆ. ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರು ನವೆಂಬರ್ 20ರಂದು ಬರೋಬ್ಬರಿ 10ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಮುಹೂರ್ತ ಫಿಕ್ಸ್ ಆಗಿದೆ. ಒಂದು ಕಡೆ ಗೆಲುವಿನ ಸಂಭ್ರಮ ಇದ್ರೆ, ಮತ್ತೊಂದು ಕಡೆ ನಿತೀಶ್ ಕುಮಾರ್ ಇಟ್ಟಿರುವ ಅಸಾಧ್ಯವಾದ ಬೇಡಿಕೆಗಳು ಬಿಜೆಪಿಯನ್ನ ನುಂಗಲಾರದ ಕಹಿ ಕಬಳಿಸಿವೆ. ಚುನಾವಣೆಯಲ್ಲಿ ಒಟ್ಟಾಗಿ ಹೋರಾಡಿ ಗೆದ್ದ ಈ ಮೈತ್ರಿಕೂಟದಲ್ಲಿ ಈಗ ಗೃಹ ಖಾತೆ ಸೇರಿದಂತೆ ಪ್ರಬಲ ಖಾತೆಗಳ ಹಂಚಿಕೆಯೇ ದೊಡ್ಡ ತಲೆನೋವಾಗಿದೆ. ಸ್ವಂತ ಬಲ ಇಲ್ಲದ ಬಿಜೆಪಿ ನಿತೀಶರ ಡಿಮಾಂಡಿಗೆ ಹೇಗೆ ತಲೆಬಾಗುತ್ತಾ? ಬಿಹಾರ ರಾಜಕೀಯದ ಟ್ವಿಸ್ಟ್ ಕುರಿತು ಮಾಹಿತಿ ಇಲ್ಲಿದೆ ನೋಡಿ. ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೆ ಸೋಲಿನ ರುಚಿಯನ್ನ ತೋರಿಸಿ ಎನ್ಡಿಎ ಮೈತ್ರಿಕೂಟ ದೊಡ್ಡ ಗೆಲುವು ಸಾಧಿಸಿದೆ. ಈ ಚುನಾವಣೆಯಲ್ಲಿ ಸಿಎಂ ಅಭ್ಯರ್ಥಿ ಘೋಷಣೆ ಮಾಡದೆ ಮೈತ್ರಿಕೂಟ ಕಣಕ್ಕಿಳಿದು ಗಮನ ಸೆಳೆದಿತ್ತು. ಆದ್ರೆ ದಿಗ್ವಿಜಯದ ಬಳಿಕ ಈಗ ಖಾತೆ ಹಂಚಿಕೆ ವಿಚಾರದಲ್ಲಿ ಹಗ್ಗಜಗ್ಗಾಟ ಶುರುವಾಗಿದೆ. ಗೆಲುವು ಸಾಧಿಸಿದ ನಂತರ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ ನಿತೀಶ್ ಕುಮಾರ್ ತನ್ನ ಹಳೆಯ ಬುದ್ಧಿ ತೋರಿಸುವ ಮೂಲಕ ರಾಜಕೀಯ ಆಟ ಶುರು ಮಾಡಿದ್ದಾರೆ. ಜೆಡಿಯು ನಾಯಕ ನಿತೀಶ್ ಕುಮಾರ್ ಗೃಹ ಸೇರಿದಂತೆ ಪ್ರಮುಖ ಪ್ರಬಲ ಖಾತೆಗಳನ್ನ ನಮಗೆ ಬಿಟ್ಟುಕೊಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಬಿಜೆಪಿಗೆ ನಿತೀಶ್ ಕುಮಾರ್ ಅವರು ಈ ಬೇಡಿಕೆ ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ಈ ಬಾರಿಯೂ ಜೆಡಿಯು 85 ಸ್ಥಾನ ಗೆದ್ರೆ ಬಿಜೆಪಿ 89 ಸ್ಥಾನ ಗೆದ್ದಿದೆ. ಅಂದ್ರೆ ಬಿಜೆಪಿಗೆ ಗೆಲುವು ಹೆಚ್ಚು ಸಿಕ್ಕಿದ್ರೂ ಸ್ವಂತ ಬಲದಿಂದ ಸರ್ಕಾರ ರಚಿಸೋಕೆ ಕೇಸರಿ ಕಲಿಗಳಿಂದ ಸಾಧ್ಯ ಇಲ್ಲ. ಹೀಗಾಗಿ ನಿತೀಶ್ ಕುಮಾರ್ ಬೆಂಬಲ ಪಡೆಯಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ ಬಿಜೆಪಿ. ಅಧಿಕಾರದ ಆಸೆಯಿಂದಲೇ ನಿತೀಶ್ ಅವರ ಜೊತೆ ಸೇರಿ ಸರ್ಕಾರ ರಚಿಸಲು ಮುಂದಾಗಿರುವ ಬಿಜೆಪಿ ನಾಯಕರಿಗೆ ನಿತೀಶ್ ಡಿಮಾಂಡ್ ನುಂಗಲಾರದ ತುತ್ತಾಗಿದೆ. ಮೈತ್ರಿ ಧರ್ಮ ಪಾಲನೆಗಾಗಿ ಜೆಡಿಯು ಪಟ್ಟಿಗೆ ಬಿಜೆಪಿ ಅನಿವಾರ್ಯವಾಗಿ ಒಪ್ಪಲೇಬೇಕಾದ ಸ್ಥಿತಿಯಲ್ಲಿ ಇದೆ. ಇಡೀ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಮತ್ತು ಮೋದಿ ಅವರ ಜೋಡಿ ಮತದಾರರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು. ಒಟ್ಟಿನಲ್ಲಿ ಬಿಹಾರದ ನೂತನ ಸರ್ಕಾರದಲ್ಲಿ ಪ್ರಬಲ ಖಾತೆಗಳನ್ನ ಜೆಡಿಯುಗೆ ಬಿಟ್ಟುಕೊಡಬೇಕೆ ಅಥವಾ ಬೇಡವೇ ಎಂಬ ಇಕ್ಕಟ್ಟಿನಲ್ಲಿ ಬಿಜೆಪಿ ಸಿಲುಕಿಕೊಂಡಿದೆ. ನಿತೀಶರ ಬೇಡಿಕೆಗಳು ಈಡೇರುತ್ತವೆಯೋ ಇಲ್ಲವೋ? ಈ ಗೃಹ ಖಾತೆಯ ಜಗಳಕ್ಕೆ ಬಿಜೆಪಿ ನಾಯಕರು ಯಾವ ರೀತಿ ನಿರ್ಧಾರ ಮಾಡುತ್ತಾರೆ ಎನ್ನುವುದು ಬಿಹಾರ ರಾಜಕೀಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.